ಈಗ ಕಳುನ್ ತಗೊಂಬಂದು ಈ ಕಳುನ್ ಈಗ ಸೇರ್ ನೋಡಕಿತ್ತ ಒಬ್ರು ಕೇಳಿದ್ದೆ ಸೇರ್ ಅವ ಇದು ಅವ್ರಿಗೆ ಕೊಡಕಿತ್ತ ಜಾಡ್ಸೋಡ್ ಹೋಯ್ತಾ ಮತ್ತು ಮೊಳಿ ಒಂಚೂರು ಅದ್ರಾಗೂ ಸ್ವಲ್ಪ ಇದು ಈ ಕಳುನ್ ಎಷ್ಟು ಗಂಟೆ ಕೊಡ್ತೀವ ಎರಡು ಸೇರ್ ಬೇಕಂದಿದ್ದೀರ ಅವ್ರ ಅದೇ ಕೊಡು ನೀವು ಮತ್ತು ಅದ್ರ ಕಾಂತ ಗಂಟೆ ಉಡ್ಲೆ ಚಳಿ ಮಳಿ ಫುಲ್ ಮಳೆ ಅಂತ ಮಾಡೋದಿಲ್ಲ ಅಪ್ಪ ಈಗ ಬಾಲಿ ಬಿಡ್ಕೋತಾರೆ ಈಗ ನಾನು ಕಪ್ಪ ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಡೈಲಿ ಲಾಗ್ ಡೇ 7 ಮತ್ತು ಇದ್ರಾಗೆಲ್ಲ ಸುಮಾರು ಜನ ಒಬ್ಬರು ಹೇಳೋದು ನಿನ್ನೆ ಫುಲ್ ಹೇಳ್ತಿದ್ದೀರ ಡೈಲಿ ಲಾಗಿಂದ ಎಂತ ಯೂಸ್ ಆತ ಕಾಂಬರಿಗೆ ಅಂತ. ಡೈಲಿ ಲಾಗಿಂದ ನನ್ನ ಯೂಸ್ ಎಲ್ಲರಿಗೂ ಆತಂದು ಹೇಳೋಕೆ ಆಗ್ತಿಲ್ಲ. ಅವ್ರಿಗೆ ನಾ ಹೇಳಿದೆ ನಮ್ದು ಫಿಶರ್ಮ್ಯಾನ್ ಲೈಫ್ ಸ್ಟೈಲ್ ಎಲ್ಲ ಗೊತ್ತ, ಅದರಿಂದ ತಿಳ್ಕೊಂಡು ನಾವೇನು ಐಕೇನ್ರಿ ನೀವು ಕಾಣ್ತೀರಿ ಏನು ಮಾರ್ರೆ. ಬೇರೆಯವ್ರು ಇದ್ರ ಬೇರೆಯವ್ರು ಕಾಣ್ತಾರಲ್ದ, ಬೇರೆಯವ್ರು ಟೈಮ್ ಪಾಸಿಗೆ ಅಂತ ಕಾಂಬೋದು, ಎಲ್ಲ ಯೂಟ್ಯೂಬ್ ಕಾಂಬರ್ ಎಲ್ಲ ಇನ್ಫಾರ್ಮೇಶನ್ ಗೇನ್ ಮಾಡ್ತಾರೆ ಅಂತ ಕಾಂಬೋದಲ್ಲ. ಬೋರ್ ಹತ್ತು ಅನ್ಕೊಂಡು ಟೈಮ್ ಪಾಸಿಗೆ ಕಾಣ್ತಾರೆ. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಕಾಣ್ತಿಲ್ಲ ಬೋರ್ ಹತ್ತಂದು ಅದೇ ಥರ ಕಾಣ್ತಾರೆ. ಮೀನು ಹಿಡಿದು ಕಾಣ್ತಾರೆ. ಅದ್ರಾಗ ನಿಮ್ಗೆ ಏನು ಬರ ಉರಿತವರೆ ಎತ್ತವರೆ ಬೆಳೆಸೋ ಕೈಲ್ಲ ಅಂದ್ರೂ ಕೂಡ ಅವ್ರು ಹೇಳೋದು ಮತ್ತೆ ನೀವು ಸಿಂಪಲ್ ತಗೊಂಡು ಫಾಲೋವರ್ಸ್ಗೆ ಏನು ಮಾಡ್ತೀವಿ, ಸಬ್ಸ್ಕ್ರೈಬರ್ಗೆ ಏನು ಮಾಡ್ತೀವಿ. ಆಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ ಅಲ್ದ ಎಂಥದವರು ಮಾಡ್ಯಾರು ಏನು ಮಾಡ್ಕೊಂಡೆ ಮಾಡೋದು ವೀಡಿಯೋ ಎಲ್ಲ. ಇವರೆಲ್ಲ ಹೇಳೋದೆಲ್ಲ ಕಂಡ್ರೆ ಅಣ್ಣ ನಿಮ್ಗೆ ಬೆಳೆಸೋ ಕೈಲ್ಲ ಅಂದ್ರೂ ಕೂಡ ಅಲ್ದ ಇಂಥದ್ದೆಲ್ಲ ಒಂದು ಹೇಳ್ಕೊಯ್ಬೇಡಿ. ನಾನು ಮೇನ್ ಮಾಡ್ತಿದ್ದ ಅಲ್ದ ಸಬ್ಸ್ಕ್ರೈಬರ್ಗೆ ಏನಾಗಲಿ ಅಂದಲ್ಲ, ವ್ಯೂಸ್ಗೆ ಏನಾಗಲಿ ಏನು ಮಾಡ್ತಿದ್ದೆ. ಈಗ ಮೊದಲಿಂದ ಹಾಕೋದು ಅಷ್ಟು ಒದ್ದಾಡಿ ಅಲ್ಲೆಲ್ಲ ಹೋಗಿ ಹಾಕೋದೆಲ್ಲ ವ್ಯೂಸೇ ಇಲ್ಲ. ಇಲ್ಲಿಂದ ಎಲ್ಲಿಗೆ ಅಲ್ಲೆಲ್ಲ ಹೋಗಿ ಮೀನು ಹಿಡಿಗೆಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡಿದ್ದೆ. ಆದರೆ ಎಷ್ಟು ವ್ಯೂಸ್ ಇತ್ತು? 1,000 1,500 ವ್ಯೂಸ್. ಅದೇ ನಮ್ಮ ಡೈಲಿ ಲಾಗ್ ಹಾಕೋದು ಅಂತಿತ್ತು 1,000 4,000 3,000 ವ್ಯೂಸ್ ಇತ್ತು. ಅದರಿಂದ ರೆವೆನ್ಯೂ ಬತ್ತಲ್ದ. ನಮ್ಮಂತ ಬಡವರು ಬೆಳೀತ ಒಂಚೂರು ಯಾರು ಆತ್ತಂಬಾಗಿತ್ತು. ನಿಮ್ಗೆ ಅದನ್ನ ಕಂಡ್ಕೊಂಡು ಉರಿತಂಬಾಗಿದ್ರೆ ನನ್ಗೆ ಏನು ತೊಂದರೆ ಇಲ್ಲ. ಅದು ನಿಮ್ಗೆ ಹೇಳ್ಕಂತಿದ್ದು ಮಾಡೋದಷ್ಟೇ. ಈಗ ಈ ಇದ್ರಾಗೆ ಬಲಿ ಬಿಡ್ಕೋರಿ ಈಗ ಅಪ್ಪ ಅದು ಎಷ್ಟು ಮೀನೆಲ್ಲ ಸಿಕ್ಕತ್ತ ಕಾಮಂತ. ಮತ್ತೆ ನಿಮ್ಗೆ ಇದರಿಂದ ಇನ್ಫಾರ್ಮೇಶನ್ ಸಿಕ್ಕತ್ತನ್ ಕೇಳ್ರೆ ನಂಗೆ ಗೊತ್ತಿಲ್ಲ, ಅದು ನಿಮ್ ಬಿಟ್ಟು ಕಾಂಬರ್ರಿ ಏನು ಕಾಣ್ತದೆ. ಅದಕ್ಕೆ ಅಷ್ಟು ಏನಿಲ್ಲ, ನಮ್ಗೆ ಟೆನ್ಷನ್ ಅಂತಿಲ್ಲ. ಕಾಂಬರ್ ಸಪೋರ್ಟ್ ಮಾಡೋರು ಎಲ್ಲಿ ಅಂತ ಮಾಡು ಸಪೋರ್ಟ್ ಮಾಡ್ಕೊಂಡು ಧೈರ್ಯ ಇತ್ತು. ಆ ಲೆಕ್ಕದಾಗೆ ನಾವು ಮಾಡುತ್ತಾ. ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಬೇರೆದು ಕಾಣಿಯಾಕ ನಮ್ದೊಂದು ಕಾಣಬೇಡಿ ಮೇರೆ. ನಮ್ದು ಇನ್ಫಾರ್ಮೇಶನ್ ಅಲ್ಲಿ ಇಪ್ಪುದಿಲ್ಲ, ಓನ್ಲಿ ಮೀನಿದೆ. ಈಗ ಈ ಥರ ಎಲ್ಲಿ ಇಟ್ಟಿರಲ್ಲ ಬೇರೆಯವ್ರು ಬೇಡ, ಹಂಗೆ ಒಬ್ರು ಇಲ್ಲ ಕಾರೇ ಹೊಂಡೆ ಎಲ್ಲ ಇರುತ್ತಲ್ಲ, ಅದೇ ಒಂದು ಹೆದರಿಕೆ. ಮತ್ತು ಅಲ್ಲಿ ತ್ವರ್ಕಿ ಎಲ್ಲ ಇದ್ರು ಅಲ್ಲಿ ಹೇಳೋಕ್ಕಾಗ್ತಿಲ್ಲ. ಮತ್ತೆ ಅಂದ್ರೆ ಅಗಡಿ ವ್ಯಾಪಾರ. ಬಿಟ್ಟು ಈಗಾರು ಅಷ್ಟು ಕಡ್ಲೆಲ್ಲ ಹೊಡೋದಿಲ್ಲ ಅಲ್ಲ, ಅಷ್ಟಿದ್ದಿಲ್ಲ. ಯಾರಿಗ್ಯಾರಿಗೂ ಹೋದಂಗ ಇಲ್ಲ ಜಲ್ ಜಲ್ ಅಂತಿರುತ್ತೆ ಸಿಕ್ಕ ಬಿತ್ತೆ ಅಂತ. ಮಾಲ್ ಮೀನಿಗ ಹಾರ್ಗ ಸ್ಟಾರ್ಟ್ ಆಗ್ತದೆ. ಆ ಶಾಲಿ ಅಂದಿರ್ತೀನಿ. ಈಗ ನೀರಿದ್ರು ಕೂಡ ಸಿಕ್ಕಂಡು ಹೆರ್ಗೆ ಎಳ್ಕೊತ ಅಂದರೆ ಸೀದಾ ದೂರ ಹಾಕಿ ಎಳ್ಕೊಂಡು ಆ ಶಾಲಿ ಸಿಕ್ಕರು ಅಲ್ದ ಆಟೋಮೆಟಿಕ್ ಆದ ಬಾಲಿ ಎಳಿಕೊ ಹಾತಿರ್ತಾನೆ ಅಷ್ಟಿಗೆ ಅದ್ರೊಟ್ಟಿಗೆ ಹಾತಿರ್ತಾವೆ. ಅಲ್ಲಿ ಮೀನು ಇದ್ರೆ ಸಾಕು ಹಾಕ್ತ. ಮತ್ತು ಅದ್ರಾಗೂ ಈಗ ಒಬ್ರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ದೀರ, ನಿಮ್ಮದು ವೀಡಿಯೋ ನಾ ಕಂಡೆ, ಈಗ ನೀವು ಮೀನು ಇದ್ರೆ ಹೇಳ್ತಿ ಅಂತ ಹೇಳಿದೆ. ಹೇಳಲಿಲ್ಲ ಅಂದರೆ ನಾ ಹೇಳಿದೆ ಇಲ್ಲ ಅದು ನಿನ್ನೆ ಅದು ಇದ್ರ ಮೀನಲ್ಲ. ನಾ ಎಲ್ಲರಿಗೂ ಹೇಳ್ಕೊತೀನಿ. ಬಟ್ ಸಡನ್ ಇದೆ ಸಿಕ್ತಾ. ಬಟ್ ಎಲ್ಲರಿಗೂ ಇಲ್ಲ, ಒಂದು 3-4 ಜನಕ್ಕೆ ಕಾಲ್ ಮಾಡಿದೆ ನಾನು ಆ ಮೀನು ಇದ್ದದ್ದು.
ಅಂದ್ರೆ ಅದ್ರಾಗೆ ಫ್ರೆಂಡ್ಸ್ ತಗೋರ ಅದೇ ಈಗ ಅವ್ರು ಕೇಳ್ರಿ ಮತ್ತು ನಾ ಹೇಳ್ದೆ ನಿಮ್ದೆಲ್ಲ ವೀಡಿಯೋ ಒಳ್ಳೆ ಮತ್ತು ನಾ ಹೇಳ್ದೆ ಅವ್ರ ಹತ್ರ ನಿಮ್ಗೆ ಅಂಥವ್ರು ಒಳ್ಳೆ ಆತಿಲ್ಲ ಅಂತ ಡೈಲಿ ಲಾಗ್ ಮಾಡಿ ಅವ್ರು ಹೇಳ್ರಿ ಡೈಲಿ ಲಾಗ್ ನಿಮ್ದು ಎಲ್ಲ ಲಾಗ್ ಕಂಡು ನಾನು ಡೈಲಿ ಲಾಗ್ ಒಳ್ಳೆ ಆತಿತ್ತು ನೀವು ಹಿಂಗೆ ಮಾಡಿ ಅದ್ರಲ್ಲಿ ತಲೆ ಕಟ್ಕೊಂಡ್ಬೇಡಿ ಹಂಗಿಲ್ಲ ಅಂತಿದ್ದೆ. ಇಂಥ ಸಪೋರ್ಟರ್ ಇರ್ಬೋದು. ಈಗ ಅವ್ರು ಒಬ್ರು ಹೇಳ್ರು ಕೂಡ ಇಂಥ ಒಂದು 4 ಜನ ಹೇಳಿದ್ರು ಸಾಕಾಗ್ತಂಗ 1 ಜನ ಹೇಳೋಕೆ ಟ್ಯಾಂಕ್ಸ್ ಸಿಕ್ಕಿದ್ರು. ನಮ್ಮ ಅಂತಾರೆ ನಾವು ಬೆಳಿತೀವಿ, ದೇವ್ರು ನಮ್ಗೆ ಎಲ್ಲಿ ಕೈ ಬಿಡ್ದು. ಈಗ ವ್ಯೂ ಕಾಂಬೋರಿಗೆ ಅಂತಾರೆ ನಮ್ಮ ದೇವ್ರ ಕಡೆಗೆ ಅಪ್ಪ. ಈಗ ನಾನು ಒಬ್ಬನೇ ಅಲ್ಲ, ಈಗ ಅಪ್ಪನೆಲ್ಲ ಹಾಗೆ ಅನ್ಸ್ಕೊಂತಿದ್ರಿ ಅಂತಂದರೆ ಮೊದ್ಲಾರು ಅಷ್ಟು ಇದಾತಿಲ್ಲ ಆಯ್ತು. ಈಗ ಎಲ್ಲ ಬದಿ ಹೇಳ್ತಿರ್ತಾರೆ ನಿಮ್ಮ ಮಗ ಒಳ್ಳೆ ಇದು ಮಾಡ್ತಾ ಹಾಗೆ ಹಿಂಗೆ ಅಂದ್ಕೂಡ ಅವ್ರಿಗೆ ಒಂಥರ ಖುಷಿ ಆಯ್ತು. ಅಷ್ಟೊತ್ತಿಗೆ ಅಂತಲ್ಲ ಒಂಥರ ಖುಷಿ ಜಾಸ್ತಿ ಆಯ್ತಿದ್ದು ಎಲ್ಲ ಬದಿಗೂ ಅಲ್ಲೇ ಅವ್ರಿಗೆ ಒಂಥರ ಹೆಮ್ಮೆ ಆದಂಗಿತ್ತ. ನಿಮ್ಮ ಮಗ ಒಳ್ಳೆ ಮಾಡ್ತಾ ಅಂದ್ಕೂಡ ಅಲ್ಲ ಅವ್ರಿಗೆ ಒಂದು ಮುಖದಾಗ ಒಂದು ನೆಗಿ ಬರ್ತಂತ ಒಂಥರ ಕಾಮಕ್ಕೆ ಒಂಥರ ಖುಷಿ. ಅದರಿಂದ ಇಷ್ಟು ಸುಮಾರು ವರ್ಷದಿಂದೆಲ್ಲ ನನ್ನಿಂದೆಲ್ಲ ಸುಮಾರು ಬೈಸ್ಕೊಂಡೆಲ್ಲ ಇದ್ದೀರ. ಅಂದರೆ ನಾನು ಆ ಟೈಮಾಗೆಲ್ಲ ಅವಳ ಹಾಡಿ ಪೊಳ್ದಿಕೊಂಡು ನಾನು ಜೊತೆಗೆ ಸುಮಾರೆಲ್ಲ ಈಗ ಕಾಮಗಾರಿ ಈಗೆಲ್ಲ ಹೇಳ್ತರು ಗಂಡ ಅಡ್ಡಿಲ್ಲ ಅವಾಗೆಲ್ಲ ಹೇಳ್ತಿದ್ರ. ಅದೇ ಒಂಥರ ಖುಷಿ, ಅದಕ್ಕೆ ಹೇಳ್ತೀನಿ. ಅಳ್ಕಂತೀರ ಮಳೆಲ್ಲ ಇಲ್ಲ ಬಂತಲ್ಲ ಕಾಮ ಎಂತ ಸಿಕ್ಕಿದ್ದನ್ನು ಕೂಡ ಹೊಡಿ ಹರಿ ಎಂತ ಕೂಡ ಹೊಡಿ ಆದಗ ಬಾ ಗುರುವೆ ಬಾ ಚಾ ಕಾಡದ್ ಬಾ ಅಬ್ಬ ಬಾಲಿ ಅದೇ ಅಂತದಿಲ್ಲ ಕೊಡ್ಲಿಕ್ಕೆ ಅಂತ ಮೀನಿಲ್ಲ ಅಂತ ನಾನು ಖರ್ಚಿಗೆ ಅಂತದಿಲ್ಲ ಅಲ್ಲ. ಅದ್ರಾಗ ಈಗ ಈ ನಮ್ಮಂಥ ಬಡವರಿಗೆ ಒಂಥರ ಆಸೆ ಇರುತ್ತೆ ಕಣೆ, ಒಂದು ಕಾರ್ ತಗೊಳಕ್ಕೆ ಅದು ತಗೊಳಕ್ಕೆ. ಅದ್ರಾಗೂ ಆ ತಮ್ಮ ಅಂತೂ ಕಾರ್ ಅನ್ಕಂಡೆ ಓಡಾಡ್ತಿದ್ದೆ. ಈಗ ಮತ್ತು ಕಾರ್ದ ಕಣ್ಕಪ್ಪ ಮಾರ ಅದು ಒಂಚೂರು ಮೊನ್ನೆಲ್ಲ ಹೇಳಿದ್ದಾರೆ ಚೂರು ಅಂತ ರಿಪೇರಿ ಇತ್ತು, ಅದು ಅವ್ರು ಕರ್ದಿದ್ದೀರ ಅದು ಬಾ ಅಂತ ಹೇಳಿರ. ಈಗ ಹೋಯ್ಕೀಗ ಅಲ್ಲಿ ಕಾಂಬ ಅಲ್ಲಿ ಆಪೇನು ಇಟ್ಕೊಂಡಿಗೆ ಸಿಗಿತ್ತು. ಇದಕ್ಕೆ ಎಷ್ಟು ಕೊಡ್ಲಕ್ ಎಷ್ಟು ಕಮ್ಮಿ ರೇಟ್ 300 ರೂಪಾಯಿ ಎಷ್ಟು ಕಮ್ಮಿ ಎಷ್ಟು ಕಮ್ಮಿ ತಗೊಂಬ ಒಂದು ಕಾಲ್ ಮಾಡ್ಕೊಂಬ. ಒಬ್ರಿಗೆ ಕೇಳಿದ್ರಲ್ಲ ಪಟ್ಟ ಒಂದು ಕಾಲ್ ಮಾಡಿ ಆಗ ಒಳ್ಳೆ ನಂಗೆ ಹಾಕತೆ ಆಗ್ದ ವಾಪಸ್. ಮೊರಿ ಬೇರೆ ಗುಡ ಇದು ದೊಡ್ಡದು ಕೂಡ ಎಷ್ಟು 1 kg ಹತ್ರ ಇತ್ತು ಕಡಿದ ಇಲ್ಲಿ. ಅಯ್ಯೇ ಕಾಣ್ಬೇಕು ಕರೆಕ್ಟ್ 500 ಗ್ರಾಮ್. ಓಹೋ ನಿನ್ನೆ ಎಷ್ಟು 350 ಇವತ್ತು 450 ಗ್ರಾಮ್. ಈಗ ಕಾಂಬ ಸೇಲ್ ಅಂತ ಕಾಂಬ ಕಡಿಮೆ ಆಯ್ತು. ಈಗ ಇದು ಒಯ್ಕೊಂಡಲ್ಲಿ ಗಾಡಿ ಕಣ್ಕಪ್ಪಿತ್ತ ಒಂದು ಕಣ್ಕಪ್ಪು ಅದಕ್ಕೆ ವಾಪಸ್ ಎಂತೆಲ್ಲ ಆಯ್ತು. ನಾವು ಮತ್ತು ನಿನ್ನೆ ತಗೊಂಡದ್ದು ಮೀನು ದುಡ್ಡು ಕೊಡ್ಕಿತ್ತು ಅವಾಗ ಕೊಟ್ಟು ಬಂದು ಕಣ್ಕಪ್ತೀವಿ ತೆಗಿತಾನೆ ಇದ್ರು. ಎಂತ ಅಲ್ಲ ಅಮ್ಮಕ್ಕೆ ಏಂತಿದ್ರು ಎಂತ 20 kg ಕೊಡಂತಿದ್ರು. 10 kg ನಾಳೆ ಕೊಡುವ ಎಂತ ನಾಳಿಗೆ ಎಲ್ಲಿತ್ತು ಇನ್ನು ಹೊಡಿ ಆಯ್ತು ಮತ್ತೆ ಅದ್ರಾಗಿತ್ತು. ಹೌದಾ ಲೋಸ್ ಆತ ಎಂತ ಲೋಸ್ ಆತ ಅಣ್ಣ ಇಲ್ಲಿ ಹಾಂ ಮಾರಕ್ ಬಂದದಕ್ಕೆ ಇಲ್ಲಿ ಕಾಣ ತೆಗ್ದು ಸೊಂಟಲ್ ನೋಸೋದು ನಾನು ಒಂದಿಂದಾಗ ಆಗ್ತದೆ ಹೇಳ್ತಿದ್ದ ಮತ್ ನಾ ಅಂತ ಹೇಳಿದ್ದೆ ಇಷ್ಟೇಗ ಆತಿಲ್ಲ ಅದು ಇನ್ನು ಮತ್ತು ಇತ್ತ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ?
काम बंद कारिले तिरकाणी इದೇ कार ತಗೊಂಬಂದು ನಾವು ಫಸ್ಟ್ ಕಾಮ್ ಬಂದದ ಅರೆ ಆಮೇಲೆ ಅಂತೆಲ್ಲ ಇದೇ ತರದೇ ಬೇರೆ ಕಾರ್ ಅದು ಅಟ್ಲ ಹೋಯ್ತು ಈಗ ಅಲ್ಲ ಮುಂದೆ ಇವರ ಕಾರ್ ಇದು ಫಸ್ಟ್ ಓನರ್, ಇವರ ಕಾರ್ ಇದು ಸೆಕೆಂಡ್ ಓನರ್. ನಾವೀಗ ತಿಂಡಿ ತಿನ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ನೋಡ್ತಾ ಇರ್ಬೋದು ಶಶಾಂಕ್ ರವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಇವ್ರು ಯಾರು ನಮ್ಗೆ ಗೊತ್ತಿಲ್ಲ. ಈ ಮಧ್ಯಾಹ್ನ ಫ್ರೈಡ್ ರೈಸ್ ಬೈ ತಿನ್ಕೊಳ್. ನಮ್ಮ ಅಣ್ಣಿಗೆ ಹೊಡ್ತ ಕಣ್ಣ ಶುರು ಮಾಡ್ದ. ಇನ್ನು ಬಿಡಿ ಮತ್ತೆ ಕೆಂಬಿಡ ಇಬ್ರು ದಾಂಡಿಗ್ರಿ ಇವ್ರು. ಈಗ ಒಡ್ದ ಪುಸ್ತಕ ಮಾಡಿ ಬಿಟ್ಟಿರ್. ಇದು ಎಷ್ಟಾಯ್ತು ಈಗ? ಅವ್ರಿಗೆ ಕೊಡ್ಕೊಂಬ್ರಿ ಇವತ್ತು ಸಾಯಂಕಾಲ ಬೇಗ. ಸಾಯಂಕಾಲ ಅವ್ರು ಬರ್ತಾರಲ್ಲ. ನಮ್ದು ಈ ಬಾಲಿ ಒಂದೀಗ ಸಾಮಾನು ರಿಪೇರಿ ಮಾಡ್ಕೇವ. ಎಂತ ಬೇಕಾರೆ ಇಲ್ಲಿ ಮಾಡಿ ಬತ್ತಲ್ಲ ಅದಿರಾಗ. ಈಗ ಚೋಳ ರೆಡಿ. ಅದೀಗ ಕಾಂಬ ಹೋಲಕ್ಕೆ ಹತ್ತಿಲ್ಲ. ಕಾಂಬ ಸುಮಾರು ದೊಡ್ಡ ದೊಡ್ಡ ಕ್ಯಾಳಿ ಇರ್ತವ್ರಿ. ಈಗ ಈ ಕ್ಯಾಳಿ ಕಟ್ಟಲ್ಲ ಬೇಡ ಕ್ಯಾಳಿ ಕಟ್ಟಿಕೋ. हम ಜರ್ನಿ ಗಣಿ ಒಂದ್ ಜಾರಿದಿಗೆ ಎದಿಡು ಈಗ ತೂಕದ ಅಂತ ಜೈ ಹೆಣ್ಣು ಬೇಡ. ಹಾ ಇಡ ಓ ನಾನು ಡ್ಯಾನ್ಸ್ ಕಡಿದ ಇಲ್ಲ ಅದೈತಾ? ಅದು ಕೊಟ್ಟರು ಕೂಡ ಹಂಗೆ ಅಣ್ಣವ ಜೀವಿತ ಕೊಂಡಲ್ಲಿ ಮಾಡ್ತದ ಜೀವನಿಗೆ ಒಂದಲ್ಲೇ ಸಿಕ್ಕದಂಬರುದು ಡೆಲಿವರಿ ಲಕ್ಕಿನ ಮನುಷ್ಯ ಅವ ಬಾರಿ ಬಿಡ್ಕೋದ ಸಿಕ್ಕದ. ಈಗ ನಾವು ಈಗ ಕಂಡಿಕ್ಕಿ ಮೇಲೆ ಸೇಲ್ ಆಯ್ತು 300 ರೂಪಾಯಿಗೆ. ಅದು ಫ್ರೆಂಡ್ ಬರ್ತಾಯಿದೆ ಅದೀಗ ಕೊಡ್ಕೀಗ ಇವನೇ ಕಾಣಿಗೆ ತಗೋತಿದ್ದು ಸಾವ್ಕಾರ್ ಆ್ಯಂಥೋನಿ ಅಲ್ಲ ಇವ್ರದ್ದು. ನಿಮ್ಗೆ ಲೈಟಿಂಗ್ ಇರ್ತದಣ್ಣ, ಸೌಂಡ್ಸ್ DJ ಎಲ್ಲ ಇತ್ತು ಇವ್ರದ. ಇದು ನಾನು ಇರ್ತ ನಾನು ಚೇಂಜ್ ಇಲ್ಲ. ಹಾಂ ಗೂಗಲ್ ಪೇ ಮಾಡಿ ಕಾತುಕು ಮಾಡ. ಕಾತು ನಂಗೆ ಮಾಡ್ತಾ ಇದೆಲ್ಲ ದೊಡ್ಡ ದೊಡ್ಡ ಕಾರ್ ಇತ್ತು ಹತ್ರ. ಈಗ ಇದ್ರ ಮುಂದ ಇವನೇ ಅವ್ರದ್ದೆಲ್ಲ ಒಳ್ಳೆ ಬಿಸ್ನೆಸ್ ಎಲ್ಲ ಇರುತ್ತೆ. ನಿಮಗೆ DJ ಎಲ್ಲ ಅವರಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಯಾಂಟ್ ಆ್ಯಂಥೋನಿ ಅಂದಿತ್ತು ಅವರು. ದೊಡ್ಡ ಮಟ್ಟಿದ್ದೆ ಇದ್ರಾಗೆಲ್ಲ ಇದು ಮಾಡ್ತಾರೆ ಅವ್ರು. DJ ಇದ್ರ ಪ್ರೋಗ್ರಾಮ್ ಇದೆ ಅದ್ರದ್ದೆಲ್ಲ ಇರುತ್ತೆ. ಈಗ ಅದು ಕೊಳಿ ನೋಡಿದಾಗ ಒಬ್ಬರು ಬಂದ್ರೆ ಅವ್ರಿಗೆ ಉಡುಪಿನ ಬಂದವರು ಕಾಮ ಏರ್ಸೇರ್ ಅಂತ ಹೇಳಿದೆ. ನಿಮಗೆ ಹೇಗೆ ಇದು ಮಾಡೋದು? ಪಾವು ಎಲ್ಲ ಹಾಕಿದ್ಯಾ? ಪಾವ್ ಹಾಕಿ ತೋರ್ಸತ್ತೆ, ಇಲ್ಲಾಂದ್ರೆ ಅವ್ರು ಮತ್ತೆ ಗೊತ್ತಾಗೋದಿಲ್ಲ. ಮತ್ತೆ
कितले मास आणि इस्तो दೊಡ್ಡದಿತ್ತ ಬೇರೆ ಬದಿ ರೇಟ್ ಜಾಸ್ತಿ ಇದಕ್ಕೆ याची मास 5 रुपये ಬೇರೆ ಬದಿలో 500 ರೂಪಾಯಿ ಮತ್ತೆ ನೀವು ಬೇಕಂತ ಕೇಳ್ಬೇಡಿ, ಅದು ತಗೋಬೋದು ಕಷ್ಟ ಆಗ್ತದ. ನೀರಾಗೆ ಹೋಗಿ ತಗೋಬರ್ಕ ಒಂದ್ ಬದಿ ಮಾಡಿಯಲ್ಲ ಜೋರ್ ಇತ್ತಲ್ಲ ಪಾಪ ಕಷ್ಟ ಆಗ್ತದ. ಅದಕ್ಕೆ ಅದವ್ರು ನಿನ್ನೆ ಹೇಳಿದೀರ, ನಿನ್ನೆ ಅಲ್ಲ ಫಸ್ಟೇ ಹೇಳಿದೀರ, ಅಷ್ಟೊತ್ತಿ ತಗೊಬಂದು ಅದಕ್ಕೆ ಒಂದಿಷ್ಟಿದೆ. ಈಗ ಇಷ್ಟ ಆಯ್ತು. ಈಗ ಬಂದ್ರು ಅವ್ರು ಬಂದ್ರಲ್ಲ ಮತ್ತೊಂದು ಕೇಳ್ತೇನೆ ಅಲ್ಲ ಅವ್ರಿಗೆ ಕೇಳ್ತೇನೆ. ಹಾವು ಹಾವು ಎಂತ ಒಳಗೆ ತಗೊಬಂದಾಗ ಅಲ್ಲಲ್ಲಿ ಊಟ ಎಲ್ಲ ಮಾಡ್ತೀರ, ಅದಕ್ಕೆ ಅಲ್ಲಿ ಇಡೋದಿಲ್ಲ. ಎಲ್ಲಿ ತಗೊಬಂದೆ ಎಲ್ಲ ತಗೋ ಕಟ್ಟಿ ಕೊಡ್ತಿರ್ತಾರೆ. ಅವರು ಒಂಥರ ಅವರು ಒಂದು ಒಳ್ಳೆ ಜನ. ಅವರು ಎನಿ ಟೈಮ್ ಅಂದ್ರೆ ಅವ್ರು ಒಳ್ಳೆ ಮಾಡಿ ಮಾತಾಡಿಸಿ ಎಷ್ಟಾಯ್ತು ಅಷ್ಟು ಅಂತ ಎಂಥದ್ದು ಇದಿಲ್ಲ. ನೀವು ಎಷ್ಟಾಯ್ತು ಅಷ್ಟು ಕೊಟ್ಟು ಹಾತಿಗಂತಾರೆ. ಅದಕ್ಕೆ ನಾವು ನಮ್ದು ಎಷ್ಟು ರೇಟ್ ಇರ್ತೋ ಅಷ್ಟೇ ರೇಟಿಗೆ ಕೊಡೋದು. ಹಾಗೆ ಹಿಂಗಿರ್ಕೆ ಈ ಥರ ಪಾರ್ಟಿ ಇದ್ರಲ್ದ ಖುಷಿ ಆಯ್ತು. ಮತ್ತು ನಮ್ಮಿದ್ರೆ ಒಂದು 2-3 ಇದ್ರೆ ಅವ್ರು ಹಾಗೆ ಇದ್ದ ಫ್ರೆಂಡ್ಸಾಗೆ ಕೊಡ್ತಾರೆ ಅಷ್ಟೇ. ಮತ್ತು ನಮ್ಗೆ ಸುಮಾರು ಮೀನು ಸಿಕ್ಕುದಿಲ್ಲಲ್ಲ, ಅದೇ ಆಗಲಿ ಅಪ್ಪ ನಾವು. ಮತ್ತೆ ಅಲ್ಲಿಂದ ಇಲ್ಲಿ ಬಂತು ನಮ್ಮ ಕಸ್ಟಮರ್. ಅವ್ರು ಎಂತಂತ ಕಸ್ಟಮರ್ ಇದ್ರೆ ಮೀನೇ ಸಿಕ್ಕುದಿಲ್ಲ. ಎಲ್ಲ ಬದನ್ಗಿ ಅಂತಿದ್ರು ನಮ್ಗೆ ಮೀನು ಕೊಡಿ ಅನ್ಕಂಡು. ದಿನ ಮೀನಿದ್ರು ಅಲ್ದ ಹೆಂಗವ್ರು ಸೇಲ್ ಆಯ್ತು ನಮ್ದು. ಆ ಥರ ಇತ್ತು. ಆದ್ರೆ ಎಂತ ಮಾಡುದ, ಮೀನು ಅವ್ರು ಹೇಳೋದು ಮೀನು ಸಿಕ್ಕಕಾರ ಅದೇ ಡೌಟ್. ಈಗ ನಾಳೆ ಮತ್ತೆ ಜಾಬ್ ಕೇಂಡಿರ, ದೊಡ್ಡ ಜಾಬ್ ಸುಮಾರು ಜನ ಕೇಂಡಿರ. ಈಗ ನಂಬರ್ ಎಲ್ಲ ಕೊಡು ಅಂತಿದ್ರ, ನಾ ಎಲ್ಲರೂ ನಂಬರ್ ಕೊಟ್ರೆ ಮೀನು ಎಲ್ಲಿಂದ ತಪ್ಪದ ಒಂದು ಟೆನ್ಷನ್ ಶುರು ಆಯ್ತು. ಅದಕ್ಕೆ ಇಲ್ಲ ಯಾಗಳೆಲ್ಲ ಮೀನೆಲ್ಲ ಇರುತ್ತೆ ಅಷ್ಟೊತ್ತಿ ನಾನು ಇನ್ಸ್ಟಾಗ್ರಾಮ್ ಹಾಕ್ತೇವೆ, ಅಷ್ಟೊತ್ತಿ ಹಾಕ್ತೀನಿ ಸ್ಟೋರಿ ಕೆಲಟೆ ಇತ್ತು ಅನ್ಕಂಡು. ಅಷ್ಟೊತ್ತಿ ಯಾರು ಕೇಂತಿಲ್ಲ, ಸುಮ್ಮನೆ ಯಾಕ ಮತ್ತೆ ಅದ್ರಲ್ಲಿ ಕೇಂದ್ರ ಯಾರು ಒಂದೇ ಯಾರಿಗಾರು ಕಾಲ್ ಮಾಡಿ ಕೇಂತೀನಿ ನಾ, ಬೇಕಾ ಮಾರ ಅಷ್ಟೊತ್ತಿ ಕಾಲ್ ಮಾಡ್ತಿರ್ತಿದ್ದೀರಲ್ಲ ಕೇಂದ್ರಿ, ಬೇಕಂದ್ರೆ ಕೊಡ್ತೆ ಅಷ್ಟೇ. ಹಾಗೆ ಈಗ ಅಲ್ಲ ಬೀಚಿಗೆ ಇಟ್ಟದ ಬೀಣಿ ಅಲ್ಲಿ ದೋಣಿ ಅಲ್ಲ, ಆ ಸೈಡಿಂದ ಒಂದು ಆ ಸೈಡ್ ಎಳದ ನಾಳಿ ಮಾಡಿಕೊಟ್ಟು ಅಂತಿದ್ರು. ಈಗ ಹ್ಯಾಂಗೋ ಮಳೆ ಇಲ್ಲದಾಗ ಈಗ ಜನ ಪಟ ಕರೆದ ಈಗ ಇದು ಮಾಡು ಅಂದ. ನೀವೆಲ್ಲ ದೊಡ್ಡ ಜನ ಏನೋ ಬನ್ನಿ ಆಗ ಏನು ನಿಮ್ದು ಇವು ಒಳ್ಳೆ ಹೆಣ್ಣು ಗಂಡು ಮಕ್ಕಳು ಕಂಡಾಗಿತ್ತು ಮಾರೆ. ಹೆಣ್ಣು ಮಕ್ಕಳವರು ಒಂದು ಎದುರು ಕಾಂತು ಮಾರೆ. ಇವು ಒಳ್ಳೆ ಏನು ವೀಡಿಯೋದಾಗ ಎದುರು ಬಂದು ಕೂಡ ಇವರಿಗೆಲ್ಲ ಹೆಣ್ಣು ಕೊಡ್ತಾರ, ಹೆಣ್ಣು ಕೊಡು ನಿಲ್ಲಿಸ್ತಾರ. ಈ ನಮ್ಗೆ ನಾಚಿಕೆ ಬಿಡುದಿಲ್ಲ ಕೊಂಡ್ರು ಮಾರೆ. ಏನು ನಾನು ನಿಮ್ದೆಲ್ಲ ಚಡ್ಡಿ ಬಿಚ್ಚಿದ್ದೆಲ್ಲ ವೀಡಿಯೋ ಮಾಡ್ತಿದ್ನ ಎಂತ ಮಾರೆ ಸಾವು ಕರ್ಕ ಬಾರ್ಕಿದ್. ಒಬ್ಬ ಗೇಮ್ ಮಾಡ್ತಿದ್ದ, ಒಬ್ಬ ಇವ್ ಇಲ್ಲಿ ಈಗ ಬಂದ ಈಸೋಡ್ ದೋಣಿನಿ ಆಳೋಕೆ ಚಳ್ಳ ಬೆಳಿ ಜಾನು ಮಾರೆ. ಮತ್ತೆ ಯಾರಿದ್ರು ಅಮ್ರ ತೋಸಲಿದ್ನ ಒಲ್ಲಿಗೆ ಆ ಸೈಡ್ ತಗೋಯ್ಕ ಅಂತನಪ್ಪ ಆಗಳಿಂದ ಪಾತಿ.
ಎಲ್ಲರಿಗೂ ಗೋಲ್ಡ್ ಎಲ್ಲ ಬಾಯಲ್ಲಿ ಹುಡ್ಕೋಪ್ಪ ಬನ್ನಿ. ಬಾಜಲ್ ಕುಡಿನಿ ಒಂದು ಬಾಜಲ್ ಕುಡ್ಕೋಪ್ಪ. ಏನಲ್ಲಿ ಆದಷ್ಟಿಗೆ ಬಾಲಿಯೆಲ್ಲ ಹೋಲ್ ಬೆಚ್ಚಿನಿ ಇನ್ನು ಕಾಣಿಕೆ ನಾಳೆ ಹೊಯ್ಕನ್ನೇ ಅಂದ್ಕೊಂಡಿದೆ ಮೇಲ್ಮೇಲೆ ಆಯ್ತಾ ಸುಮಾರು ಮೇಲ್ಮೇಲೆ ಆಯ್ತು ನಾಳೆ ಕಾಂಬ ಹೊರೆ ಬಿಡಿ ಮಾಡು ಲಾಸ್ಟಿಗೆ ನಮ್ಮ ಡಿಂಗಿರಿ ಬಿಳಿ ಬಂದೆ ಕಣಿ ನೀನು ವಾಸ್ತಿ ಬಂತು. ಈ ಲ್ಯಾಪ್ಟಾಪ್ ರಿಪೇರಿ ಮಾಡ್ಕೊತ ಡಿಸ್ಪ್ಲೇ ಅಂತ ಇದೆ ಎಂತ ಇದು ಇದೇ ತೆಗದ್ದ ಅದೇ ಕ್ರ್ಯಾಕ್ ಬಿದ್ದಂತ ಹೇಳದ್ದ ಅದೇ ಅಂತ ಆತಿಲ್ಲ. ಓ ಇಲ್ಲಿದ್ದಿತ್ತ ಡಿಸ್ಪ್ಲೇಗೆ ಎಷ್ಟು ಅಮ್ರಿಗೆ ಇನ್ನು ಎಷ್ಟಮ್ಮ ಡಿಸ್ಪ್ಲೇ ಎಷ್ಟು 4,000 ರೂಪಾಯಿ ಅಂತ ಇದ್ರಾಗ ಏನು ನಾವು ಎಂತ ಮಾಡದೆ ಅಂತಿಲ್ಲ ಬರೀ ಒಂದು ಮೂವಿ ಕಾಂತಿ ಪ್ರೆಸ್ ಮರಿ ಒಂದು ರಿಪೇರಿ ಮಾಡ್ತಾ ಬೆತ್ತು ಈ ಮಾತಿ ಆಮಕ ಮುಂಚೆ ಬಿದ್ದಾಳಲ್ಲ ಏನು ಹೇಗಂತಿದ್ದೆ ಕಾಲಿಗರ ನೊಂಜಾಯ್ ಹೋಯ್ತು ಕೋಚ್ ಬಿದ್ದೆ ನಂಗೆ ಗೊತ್ತಿಲ್ಲ ಅಲ್ಲಿ ಹಿಂಗೆ ಬಾ ಅಂತ ಹೇಳಿರ ಓಲ್ ಒಂದು ಬೈ ಊರು ನಿಂತ್ಕೊಂಡ್ರೆ ಆತಿಲ್ಲ ಓಡ್ದಾಳ ಇದು ಇನ್ನು ಇವಾಗ ಆಗ ಅಯ್ಯಪ್ಪ ಗೊತ್ತಿಲ್ಲಾಗ ಹೊಳಿಗೆ ಹೋಯ್ ಫುಲ್ ಕಾಲೆಲ್ಲ ಆಯ್ತು ಸ್ವಚ್ಛ ಐತಿ ಫುಲ್ ನಂಜೈತಿ ನಮ್ನೆ ಅದೇ ಇದ್ರೆ ಮತ್ತೆ ನಾಳೆಗೆ ಹೋಯ್ತು ಮತ್ತೆ ಎಲ್ಲರಿಗೂ ಒಂದೊಂದು ಕೇಕ್ ಹೊಟ್ಟಿಗೆ ಆತ ಇಬ್ಬರಿಗೂ ಆಯ್ತು ಕಾಲಿಗೆ ನಾಳೆ ಎಷ್ಟು ಗಂಟೆ ನೀರು ಹೇಳುತ್ತಮ್ಮ ಕಿಲಂಡಿ ಹೋಯ್ತು ಕಿಲಗಂಟೆ ಹೋಯ್ತು 5 ಗಂಟೆಗ ಈ ಒಂದು ಇದಂತ ತಿನ್ಕಂಡ ಕೂಕೊಂದೀವಿ ಸಮ ಉಳಿತೆ ಇಷ್ಟೇ ದುಃಖ ಇಷ್ಟೇ ಲೈಫ್ ಕಾಡ್ತಕ್ಕಂಥ ನಮ್ಮ ಸಾವುಕಾರ ಅದಕ್ಕೆ ಫುಲ್ ಇದಾಗಿದ್ದ